ಬೆಳಗಾವಿಯಲ್ಲೂ ನಿಲ್ಲದ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್. ಕುರ್ಚಿ ಕಿತ್ತಾಟ ಮಧ್ಯೆ ಸಿಎಂ ಆಪ್ತನ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ಮಾಡಲಾಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಾಯಿತು. ಅಹಿಂದ ಅಲ್ಪಸಂಖ್ಯಾತ ನಾಯಕರು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿ ಹನುಮಾನ್ ನಗರದ ಟಿವಿ ಸೆಂಟರ್ನಲ್ಲಿರುವಂತಹ ನಿವಾಸ, ಇಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಜಮೀರ್ ಅಹಮದ್, ಎಚ್.ಸಿ. ಮಹದೇವಪ್ಪ, ಬೈರತಿ ಸುರೇಶ್, ರಹೀಂ ಖಾನ್, ಶಾಸಕರಾದ ರಿಜ್ವಾನ್, ಖನೀಜ್ ಫಾತಿಮಾ, ಪ್ರಸಾದ್ ಅಬ್ಬಯ್ಯ, ಆಸಿಫ್ ಸೇಠ್, ಅಶೋಕ್ ಪಟ್ಟಣ ಹಾಗೇನೆ ಎಂಎಲ್ಸಿ ಸಲೀಂ ಅಹಮದ್ ಕೂಡ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಇವತ್ತು ಸಿಎಂ ಆಪ್ತನ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಶಾಸಕರಾಗಿರುವಂತಹ ಫಿರೋಜ್ ಸೇಠ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಅಹಿಂದ ಅಲ್ಪಸಂಖ್ಯಾತ ನಾಯಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಸಿಎಂಗೆ ಭೋಜನ ಏರ್ಪಡಿಸಿರುವಂತಹ ಸೇಠ್ ಕುಟುಂಬ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಮಾ, ಮಟನ್ ಮಸಾಲ, ಹೀಗೆ ವಿವಿಧ ಖಾದ್ಯಗಳನ್ನ, ಜೊತೆಗೆ ಸಸ್ಯಾಹಾರ ಸೇರಿದಂತೆ ವಿವಿಧ ಖಾದ್ಯಗಳನ್ನ ತಯಾರು ಮಾಡಲಾಗಿದೆ. ಇವತ್ತು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಲಾಯಿತು. ಈ ಒಂದು ಮೀಟಿಂಗ್ ನಲ್ಲಿ ಮೀನಿನ ಊಟ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೀಬಾ, ಮಟನ್ ಮಸಾಲ, ಹೀಗೆ ಬೇರೆ ಬೇರೆ ಖಾದ್ಯಗಳನ್ನ ತಯಾರಿಸಲಾಗಿತ್ತು. ಚಿಕ್ಕ ಮನೆ, ಒಂದು 20 ಮಂದಿ ಬರ್ಬೋದು. ಎಲ್ಲರಿಗೂ ಹೇಳ್ತೀವಿ, ಪ್ರೀತಿಯಿಂದ ಎಲ್ಲರೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಅದರಲ್ಲಿ ಯಾವುದು ರಾಜಕಾರಣ ಇರೋದಿಲ್ಲ. ಮತ್ತು ಇದು ಒಂದೇ ಇಲ್ಲ, ಈಗ ಮುಖ್ಯಮಂತ್ರಿ ಸಾಹೇಬ್ದು ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಎಲ್ಲ MLAಗಳು 5-10 ಎಲ್ಲರೂ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ಲ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂತು. ಕೆಪಿಸಿಸಿ ಅಧ್ಯಕ್ಷರು ಇಲ್ಲೇ ಇದ್ರು, ಇಲ್ಲ, ಅವ್ರು ಬೇರೆ ಕಡೆ ಹೋಗ್ಯಾರ. ಕೇಳಿದ್ ನಾನು, ಅವ್ರು ಬೇರೆ ಅವ್ರದ್ದು ಎಲ್ಲ ಅವ್ರು ಇನ್ವಿಟೇಷನ್ ಆಗ್ಬೇಕ್ರಿ. ಎಲ್ಲ ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಎಲ್ಲರೂ ಬರ್ತಾರೆ. ಗಮನಿಸ್ತೀರಿ ಎಲ್ಲ ಕಡೆ ಜನರಲ್ ಪಾಲಿಟಿಕ್ಸ್ ಇವೆಲ್ಲ ಜಾಸ್ತಿ. ಇಲ್ಲೇ ಪಾಲಿಟಿಕ್ಸ್ ಇಲ್ಲ, ಇಲ್ಲಿ ಬಿಟ್ಟು ಎಲ್ಲರ ಕಡೆ ಪಾಲಿಟಿಕ್ಸ್ ಆಗ್ಬೋದು. ಸ್ಪೆಷಲ್ ಊಟ, ಜುನ್ಕಾ ರೊಟ್ಟಿ. ಯಾವಾಗ ಸೆಷನ್ ಇರ್ತದೆ ಬೆಳಗಾಮದಲ್ಲಿ, ಚಳಿ ಸೆಷನ್, CM ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಹೋಗಿ ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ಬರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ. ಎಲ್ಲ ನಮ್ಮ ಜಿಲ್ಲಾ ಸಚಿವರಿದ್ದರು, ಮತ್ತು ಸ್ಪೀಕರ್ ಸಾಹೇಬ್ರಿದ್ರು, ಎಲ್ಲರೂ ಬರ್ತಾರೆ. ಮಿನಿಸ್ಟ್ರುಗಳೆಲ್ಲ ಇದ್ರು, ಬಂದ. ಬೆಳಗಾವಿಯಲ್ಲಿ ಎಸ್ಟಿ ನಾಯಕರ ಮೀಟಿಂಗ್ ನಡೆಸಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಎಸ್ಟಿ ನಾಯಕರು ಸಭೆ ಸೇರಿದ್ದಾರೆ. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕರಾದ ಕಂಪ್ಲಿ ಗಣೇಶ್, ಬಸನಗೌಡ ತುರ್ವಿಹಾಳ್, ಬಸನಗೌಡ ದದ್ದಲ್, ಚಳ್ಳಕೆರೆ ರಘುಮೂರ್ತಿ ಸೇರಿದಂತೆ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಎಸ್ಟಿ ನಾಯಕರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಎಸ್ಟಿ ನಾಯಕರು ಸಭೆಯನ್ನ ನಡೆಸಿದ್ರು. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಶಾಸಕರಾದ ಕಂಪ್ಲಿ ಗಣೇಶ್, ಬಸನಗೌಡ ತುರ್ವಿಹಾಳ್, ಬಸನಗೌಡ ದದ್ದಲ್, ಚಳ್ಳಕೆರೆ ರಘುಮೂರ್ತಿ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ರು. ಇದು ಕುತೂಹಲವನ್ನ ಕೆರಳಿಸಿದೆ. ಒಂದು ಕಡೆಯಲ್ಲಿ ಸಿಎಂ ಸೇರಿದಂತೆ ಹಲವು ನಾಯಕರು ಮಾಜಿ ಶಾಸಕ ಫಿರೋಜ್ ಸೇಠ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದರು. ಇದೇ ವೇಳೆ ಬೆಳಗಾವಿಯಲ್ಲಿ ಎಸ್ಟಿ ನಾಯಕರ ಮೀಟಿಂಗ್ ಅನ್ನು ಕೂಡ ನಡೆಸಲಾಗಿದೆ. ರಾಜಕೀಯ ವಿದ್ಯಮಾನಗಳು ಜೋರಾಗಿ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನ ಸಂದರ್ಭದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಮತ್ತು ಜೊತೆಗೆ ಬರುವಂಥ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಸೊ ಈ ಸಾರಿ ಅದನ್ನೇ ನಮ್ಮ ಬಸನಗೌಡ ದದ್ದಲ್ ಅವರು
ಮುಂದಿನ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲಿ ಜಾತ್ರೆ ನಡೀತದೆ. ಮತ್ತು ವಿಶೇಷ ನಮ್ಮ ಬೇರೆ ಬೇರೆ ಸಮಸ್ಯೆಗಳು ರೂಟೀನಾಗಿ ಇದ್ದೇ ಇರ್ತವೆ. ಅವ್ರು ಚರ್ಚೆ ಮಾಡಿ ಯಾರಿಗೆ ಅದನ್ನು ಯಾರ ಮುಖಾಂತರ ಪರಿಹಾರ ಮಾಡಿಕೊಡಬೇಕಂತ ಒಂದು ಸಭೆ ಅಷ್ಟೆ. ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಸಿಎಂಗೆ ಮನವಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮನವಿ ಪತ್ರ ನೀಡಿದ್ದಾರೆ. ಸುವರ್ಣಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಬೈಲಹೊಂಗಲ ಜಿಲ್ಲೆ ಆಗಬೇಕು ಅಂತ ಅವರ ಬೇಡಿಕೆ ಇದೆ. ಪ್ರತ್ಯೇಕ ಜಿಲ್ಲೆ ಬಗ್ಗೆ ಸಿಎಂ ಸಭೆ ನಡೆಸಲು ನಿರ್ಧರಿಸಿದ್ದಾರೆ. ಅಧಿವೇಶನ ಮುಗಿಯೋದ್ರೊಳಗೆ ಶಾಸಕರ ಸಭೆಯನ್ನು ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯ ಶಾಸಕರ ಜೊತೆ ಸಿಎಂ ಸಭೆಯನ್ನು ನಡೆಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬೈಲಹೊಂಗಲವರು ಕೂಡ ನಮ್ಮ ಜಿಲ್ಲೆ ಮಾಡಬೇಕು, ನಮ್ಮ ಬೈಲಹೊಂಗಲ ಅಂತ ಅವರ ಬೇಡಿಕೆ ಇದೆ. ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿದ್ದಾರೆ, ಅವರು ಶಾಸಕರ ಸಭೆ ಕರೆದಿದೆ, ಕರೆದ ಮೇಲೆ ಅಂತಿಮ ತೀರ್ಮಾನ ಆಮ್ಯಾಗ ಕೊಟ್ಟು ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲರೂ ಹೇಳಿದ್ದೇನೆ ಸೇಮ್ ಅವರು ಈ ಅಧಿವೇಶನ ಮುಗಿಯೋರಿಗೆ ಕರೀತಾರೆ, ಅಷ್ಟರಲ್ಲಿ ಕರೀಲೇಬೇಕು. ಬೈಲಹೊಂಗಲವರು ಕೂಡ ನಮ್ಮ ಜಿಲ್ಲೆ ಮಾಡಬೇಕು, ನಮ್ಮ ಬೈಲಹೊಂಗಲ ಅಂತ ಅವರ ಬೇಡಿಕೆ ಇದೆ. ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿದ್ದಾರೆ, ಅವರು ಶಾಸಕರ ಸಭೆ ಕರೆದಿದೆ, ಕರೆದ ಮೇಲೆ ಅಂತಿಮ ತೀರ್ಮಾನ ಆಮ್ಯಾಗ ಕೊಟ್ಟು ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲರೂ ಹೇಳಿದ್ದೇನೆ ಸೇಮ್ ಅವರು ಈ ಅಧಿವೇಶನ ಮುಗಿಯೋರಿಗೆ ಕರೀತಾರೆ, ಅಷ್ಟರಲ್ಲಿ ಕರೀಲೇಬೇಕು. ಬೈಲಹೊಂಗಲವರು ಕೂಡ ನಮ್ಮ ಜಿಲ್ಲೆ